ಎಲ್ರಿಗೂ ನಮಸ್ಕಾರ. ಬ್ಯಾಂಗ್ಳೂರು ಮಹಾಜನತೆಗೆ BPRDFನ ಪ್ರೆಸಿಡೆಂಟ್ ರಘುನಾಥ್ ರೆಡ್ಡಿ ಆದ ನಾನು ಮಾಡಿಕೊಳ್ಳುವ ಮನವಿ ಏನಂತಂದರೆ 20/5/2026 ನಾವು ಸಂಪೂರ್ಣ 24 ಗಂಟೆ ಬಂದ್ಗೆ ಹೋಗ್ತಾ ಇದ್ದೀವಿ. ತಮಗೆ ಆಗುವ ಅನಾನುಕೂಲಗಳ ಬಗ್ಗೆ ನಮ್ಮ ತಿಳುವಳಿಕೆ ಇದೆ ನಮಗೆ. ಅದರಿಂದ ದಯವಿಟ್ಟು ನಾವು ಆ ದಿನದ ಮಟ್ಟಿಗೆ ಔಷಧಿಗಳನ್ನ ಮುಂದಾಗಿ ಸ್ವಲ್ಪ ಪರ್ಚೇಸ್ ಮಾಡಿ ನೀವು ತಮ್ಮ ದೈನಂದಿನ ಅವಶ್ಯಕತೆಗಳು ತೀರಿಸ್ಕೊಳ್ಳಿ. ಮತ್ತು ಈ ಬಂದ್ಗೆ ತಾವು ಸಹಕಾರ ಕೊಡಿ. ಯಾಕಂತಂದರೆ ನಾವು ಎಲ್ಲ ಒಂದು ಫ್ಯಾಮಿಲಿಯವರು. ಈ ಒಂದು ದಿವಸ ಅನಿವಾರ್ಯ ಬಂದ್ಗೆ ಮುಖ್ಯ ಕಾರಣ ಬಂದುಬಿಟ್ಟಿದ್ದಾನೆ ನಮ್ಮ ಮೇಲೆ ಆಗ್ತಿರುವಂಥ ಈ ಆನ್ಲೈನು ಮತ್ತು ಈ ಫಾರ್ಮಸಿಗಳು ಮತ್ತು ಈ ವಿಚಿತ್ರವಾದಂಥ ಡಿಸ್ಕೌಂಟ್ಗಳು, ಇದೆಲ್ಲ ಮೂಲ ಕಾರಣ. ಇದರ ಬಗ್ಗೆ ನಾವು ಸಾಕಷ್ಟು ಮನವಿ ಪತ್ರಗಳನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇವ್ರಿಗೆ ಕೊಟ್ಟಿದ್ದೀವಿ. ಅದು ಸಹ ಅವ್ರು ಯಾವುದನ್ನು ಇವರೆಗೂ ಪರಿಗಣನೆ ಮಾಡಲಿಲ್ಲ. ದಯವಿಟ್ಟು ಈ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ನನ್ನ ಕಳಕಳಿ ವಿನಂತಿ ಏನು ಅಂತಂತಂದರೆ, ದಯವಿಟ್ಟು ಮುಂಜಾಗ್ರತೆಯಿಂದ ತಾವು ಔಷಧಿಗಳನ್ನು ಫಸ್ಟೇ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಒಂದು ದಿನದ ಮಟ್ಟಿಗೆ ನಮಗೆ ಸಹಕಾರ ಕೊಡಿ. ಈ ಮುಖಾಂತರ ನಿಮ್ಮಲ್ಲಿ ನಾನು ಮನವಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಮಗೆ ಸಹಕಾರ ಕೊಡಿ. ಮತ್ತು ಯಥಾ ರೀತಿಯಾಗಿ ಮತ್ತು 21ನೇ ತಾರೀಕಿಂದ ನಮ್ಮ ದೈನಂದಿನ ಚಟುವಟಿಕೆಗಳು ನಡೀತದೆ. ಈ ಮುಖಾಂತರ ನೀವು ನಮ್ಮ ಬಂದ್ಗೆ ನೀವು ಸಹಕಾರ ಕೊಡ್ತೀರಾ ಅಂತ ನಂಬ್ತಾ ಈ ಮುಖಾಂತರ ನಾನು ಬಿಡೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ಅಂತ, ನಮ್ಮ ವಿದ್ಯಾರಣ್ಯಪುರ ಔಷಧಿ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಹಾಗೂ ಬೆಂಗಳೂರು ನಗರ ಔಷಧಿ ವ್ಯಾಪಾರಿಗಳ ನಿರ್ದೇಶಕರಾಗಿ ಈ ದಿನ ನಿಮ್ಮ ಮುಂದೆ, ನಮ್ಮ ಕೆಮಿಸ್ಟ್ ಬಾಂಧವರ ಮುಂದೆ ಈ ನಿಮ್ಮ ವಾಹಿನಿಯ ಮುಖಾಂತರ ಹೇಳುವುದೇನೆಂದರೆ, ಇದೇ 20ನೇ ತಾರೀಕು ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘವು ಆನ್ಲೈನ್ ಫಾರ್ಮಸಿ ವಿರುದ್ಧ ಒಂದು ದಿನದ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾವು ಎಲ್ಲ ನಮ್ಮ ವೃತ್ತಿ ಬಾಂಧವರು ಆ ಒಂದು ಕರೆಗೆ ಹೋಗ್ಬಿಟ್ಟು ಅಂದು ನಾವು ಪ್ರತಿಭಟನೆ ಬಂದ್ ಮಾಡಿ ನಮ್ಮ ಎಲ್ಲ ಅಂಗಡಿಗಳನ್ನು ಮುಚ್ಚಿ ಒಂದು ದಿನದ ಬಂದ್ ಮಾಡಿ ನಮ್ಮ ಸಾಂಕೇತಿಕವಾಗಿ ಬಂದನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಪಣ ತೊಟ್ಟಿದ್ದೇವೆ. ಹಾಗೆಯೇ ನಮ್ಮ ನಾಗರಿಕ ಬಂಧುಗಳಲ್ಲಿ ವಿದ್ಯಾರಣ್ಯಪುರ ಔಷಧಿ ವ್ಯಾಪಾರಿಗಳ ಸಂಘದ ಪರವಾಗಿ ಹೇಳುವುದೇನೆಂದರೆ, ಇದೇ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘವು ಒಂದು ದಿನದ ಸಾಂಕೇತಿಕ ಆನ್ಲೈನ್ ಫಾರ್ಮಸಿ ವಿರುದ್ಧ ಬಂದ್ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ 20ನೇ ತಾರೀಕು ಇಡೀ ರಾಜ್ಯಾದ್ಯಂತ ಔಷಧಿ ಮಳಿಗೆಗಳು ಮುಚ್ಚಿರುವ ಕಾರಣ ನಾಗರಿಕರಿಗೆ ಅನಾನುಕೂಲ ಆಗದೇ ಇರುವ ರೀತಿಯಲ್ಲಿ ಕೆಲವು ಹಾಸ್ಪಿಟಲ್ ಫಾರ್ಮಸಿಗಳು ಓಪನ್ ಇರುತ್ತವೆ. ಅದೇ ರೀತಿ 20ನೇ ತಾರೀಕು ಬಂದಿರುವ ಕಾರಣ ಹಿನ್ನೆಲೆಯಲ್ಲಿ 19ನೇ ತಾರೀಕು ಒಳಗಡೆ ನಿಮಗೆ ಏನಾದರೂ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳು ಏನಾದರೂ ಬೇಕಿದ್ದ ಪಕ್ಷದಲ್ಲಿ ಒಂದು ದಿನ ಮುಂಚಿತವಾಗಿ ನಿಮ್ಮ ಔಷಧಿಗಳನ್ನು ಖರೀದಿಸಬೇಕೆಂದು ವಿನಂತಿಸುತ್ತೇನೆ. ಯಾಕೆಂದರೆ 20ನೇ ತಾರೀಕು ಯಾವುದೇ ಕಾರಣಕ್ಕೂ ರೋಗಿಗಳಿಗೆ ಮತ್ತು ನಾಗರಿಕರಿಗೆ ಅನಾನುಕೂಲ ಆಗಬಾರದೆನ್ನುವ ಹಿತದೃಷ್ಟಿಯಲ್ಲಿ ಇವತ್ತು ನಾವು 3 ದಿವಸ ಮುಂಚಿತವಾಗಿಯೇ ಈ ವಾಹಿನಿಯ ಮುಖಾಂತರ ನಾವು ಹೇಳ ಬಯಸುತ್ತೇವೆ. ಹಾಗೆಯೇ ಈ ಬಂದ್ ಉದ್ದೇಶ ಏನಂತಂದ್ರೆ, ಸುಮಾರು ವರ್ಷಗಳಿಂದ ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಹಾಗೂ ನಮ್ಮ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘ ಕೈ ಜೋಡಿಸಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಅನೇಕ ಬಾರಿ ಆನ್ಲೈನಿಂದ ಆಗುತ್ತಿರುವ ಅನಾಹುತಗಳನ್ನು ತಡೆ ಹಿಡಿಯಲು, ಅದರಿಂದ ಆಗುವ ದುಷ್ಪರಿಣಾಮಗಳನ್ನು ಕಂಟ್ರೋಲ್ ಮಾಡಲು ನಾವು ಸುಮಾರು ಸಲ ನಮ್ಮ ಡಿಪಾರ್ಟ್ಮೆಂಟ್ಗಾಗಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿರುತ್ತೇವೆ. ಇದರಿಂದ ಯಾವುದೇ ರೀತಿ ನಮ್ಮ ಔಷಧಿ ವ್ಯಾಪಾರಿಗಳಿಗೆ ಅಂದರೆ ಆನ್ಲೈನ್ ವಿರುದ್ಧ ಎಷ್ಟೇ ಧ್ವನಿ ಎತ್ತಿದ್ದರೂ ಸರ್ಕಾರಗಳು ಅದಕ್ಕೆ ಏನೋ ಒಂದು ಒಳ್ಳೆ ಇದನ್ನ ಸ್ಪಂದಿಸದೇ ಇರುವ ಕಾರಣ ಸುಮಾರು ವರ್ಷಗಳಿಂದ ನಾವು ನೋಡಿ ಸಾಕಾಗಿ ಇವತ್ತು 20ನೇ ತಾರೀಕು ನಾವು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಮನವಿಗೆ ಹೋಗ್ಬಿಟ್ಟು ಇಡೀ ರಾಜ್ಯಾದ್ಯಂತ ನಾವು ಅಂಗಡಿಗಳನ್ನು, ನಮ್ಮ ಔಷಧಿ ಮಳಿಗೆಗಳನ್ನು ಒಂದು ದಿನಗಳ ಕಾಲ ಮುಚ್ಚಿ ಸಾಂಕೇತಿಕವಾಗಿ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಾದರೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನಮ್ಮ ಡಿಪಾರ್ಟ್ಮೆಂಟು ಎಚ್ಚೆತ್ತುಕೊಂಡು ನಮ್ಮ ಚಿಕ್ಕ ಔಷಧಿ ವ್ಯಾಪಾರಿಗಳನ್ನು ಉಳಿಸಬೇಕಾಗಿ ಉಳಿಸುತ್ತೆ ಅಂತ ನಂಬಿ ಈ ಮೂಲಕ ಹೇಳ ಬಯಸುತ್ತೇನೆ. ನಮಸ್ಕಾರ. ನಾನು ಬೆಂಗಳೂರು ಔಷಧಿ ವ್ಯಾಪಾರಿಗಳ ಸಂಘವಾದ
ಬೆಂಗಳೂರು ಫಾರ್ಮಾ ರಿಟೇಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಫೋರಂನ ಕಾರ್ಯದರ್ಶಿ ರಮೇಶ್ ಬಾಬು ಮಾತನಾಡುತ್ತಿದ್ದೇನೆ. ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 20/5/2026ರಂದು ದೇಶವ್ಯಾಪಿ ಔಷಧಿ ವ್ಯಾಪಾರಿಗಳ ಬಂದ್ ಆಚರಣೆ ನಡೆಯುತ್ತಿರುವುದರಿಂದ ಬೆಂಗಳೂರು ನಗರದ ನಾವು ಎಲ್ಲ ಔಷಧಿ ವ್ಯಾಪಾರಿಗಳು ಈ ಬಂದ್ನಲ್ಲಿ ಭಾಗವಹಿಸುತ್ತಿದ್ದೇವೆ. ಇದರಿಂದ ತಮಗಾಗುವ ಅನನುಕೂಲಗಳಿಗೆ ವಿಷಾದಿಸುತ್ತೇವೆ. ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಅತಿ ತುರ್ತು ಔಷಧಿಗಳನ್ನು ಆಸ್ಪತ್ರೆ ಆವರಣದಲ್ಲಿರುವ ಫಾರ್ಮಸಿಗಳು ತೆಗೆದಿರುತ್ತವೆ. ತಾವು ಅದನ್ನು ಅನುಕೂಲವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ನಿಮ್ಮದೇ ಕುಟುಂಬ ಸದಸ್ಯರಾದ ನಾವು ಈ ದಿನ ವ್ಯಾಪಾರ ಮಾಡಿ ಜೀವನ ಮಾಡುವುದೇ ದುಸ್ತರವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ನಾವು ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೇವೆ. ತಾವುಗಳು ಈ ಒಂದು ದಿನ ತಮಗಾಗುವ ಅಡಚಣೆಯನ್ನು ನಿಮ್ಮ ಮಕ್ಕಳೆಂದು ಪರಿಗಣಿಸಿ ಸಹಕಾರ ನೀಡಿ ನಮಗೆ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಪ್ರಮುಖ ಆಸ್ಪತ್ರೆಗಳ ಆವರಣದಲ್ಲಿರುವ ಔಷಧಿ ಅಂಗಡಿಗಳು ತೆರೆದಿರುತ್ತವೆ. ಅದರ ಲಾಭವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.